ಸ್ಟಂಟ್ ಅವರು ಮಾಡೋದು ನಿಜವಾಗ್ಲೂ ಮಾಡಿರ್ತಾರೆ, ಬಟ್ ಇಂಪ್ಯಾಕ್ಟ್ ಫೋರ್ಸ್ ಅವ್ರು ಕೊಡೋದು ಎಕ್ಸ್ಪ್ರೆಷನ್ ಮೇಲೆ ಇಂಪ್ಯಾಕ್ಟ್ ಅಲ್ಲ. ಇನ್ವಾಲ್ವ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಮಿಸ್ ಆಗಿ ಕೂಡ ಇವತ್ತರೆಗೂ ಒಬ್ಬರಿಗೆ ಯಾರಿಗೂ ಟಚ್ ಮಾಡಿ ಅಕಸ್ಮಾತ್ ಏನಾದ್ರು ಗಿಕ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಟೈಮಲ್ಲಿ ಏನೋ ಟಚ್ ಆದ್ರು ಹಣ ಸಾರಿ ಮಹಾನ್ ವ್ಯಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಒಂದ್ ಕಡೆ ಜಿಮ್ ಇಷ್ಟೊಂದೆಲ್ಲ ಕಸರತ್ ಮಾಡಿದ್ದಕ್ಕೆ ಹಿಂಗಾಗಿದ್ದು ಅಂತೆಲ್ಲ ಹೇಳ್ತಾರೆ. ನಮ್ ಕೈಲಿ ಹಣೆ ಬರೋಣ, ನಮ್ ಕೈಲಿ ಈಗ ಬರ್ತಾರ ಯಂಗ್ಸ್ಟರ್ಸ್ ಎಲ್ಲ ಅದನ್ನ ಫಾಲೋ ಮಾಡ್ಕೊಂಡ್ ಬರ್ತಾರೆ. ದರ್ಶನ್ ಅವ್ರು ಇರ್ಬೋದು, ಯಶ್ ಅವ್ರು ಇರ್ಬೋದು, ಧ್ರುವ ಇರ್ಬೋದು, ಸಮಥಿಂಗ್ ಏನಾದ್ರು ಒಂದು ವಸ್ತು ಮಾಡ್ಲೇಬೇಕು ಅನ್ನೋ ರೀತಿ ಮಾಡ್ತಾರೆ. ಆ ಫಿಟ್ನೆಸ್ ಇಟ್ಕೊಂಡ್ರೆ ಕೆಲಸ ಮಾಡ್ತಾರೆ. ಇದಕ್ಕೆಲ್ಲ ಸ್ಫೂರ್ತಿ ಈ ಸೀನಿಯರ್ಸ್ ಗಳೇ. ಅಪ್ಪಸರ್ ತರ ಡ್ಯಾನ್ಸ್ ಮಾಡೋರಾಗ್ಲಿ ಅಥವಾ ಫೈಟ್ ಮಾಡೋರಾಗ್ಲಿ ಮತ್ತೆ ಸಿಗಲ್ಲ. ಮತ್ತೆ ಇವಾಗ ಯುವನು ಮಾಡ್ತಾ ಇರೋದು ನೀವೇ ನೋಡಿದ್ರಿ ಸರ್. ಇದು ಆಕ್ಚುಲಿ ಈಗ ನಾವು ಎಷ್ಟೇ ರಿಯಲಿಸ್ಟಿಕ್ ಆಗಿ ಮಾಡಿದ್ರು ಕೂಡ ಕೆಲವೊಂದೆಲ್ಲ ಈಗ ಪಂಚಸ್ ಈಗ ನಿಜವಾಗ್ಲೂ ಹೊಡೆದಿರಲ್ಲ ಕೆಲವೊಂದ್ಸಲ, ಆ ಥರದ್ದೆಲ್ಲ ಇರುತ್ತೆ. ಐ ಮೀನ್ ಸ್ಟಂಟ್ ಅವರು ಮಾಡೋದು ನಿಜವಾಗ್ಲೂ ಮಾಡಿರ್ತಾರೆ, ಬಟ್ ಪಂಚ್ ರಿಯಲ್ ಆಗ್ಬೇಕು ಅಂತ ಏನಿಲ್ಲ ಕೆಲವೊಂದ್ಸಲ. ಅಂದ್ರೆ ಅವರ ಒಂದು ಅಕ್ಯುರೇಸಿ ಯಾವ ಮಟ್ಟಿಗೆ ಇರ್ತಿತ್ತು ಅಂದ್ರೆ ಇಂಪ್ಯಾಕ್ಟ್ ಫೋರ್ಸ್ ಅವ್ರು ಕೊಡೋದು ಎಕ್ಸ್ಪ್ರೆಷನ್ ಮೇಲೆ ಇಂಪ್ಯಾಕ್ಟ್ ಹೋಗ್ತಿತ್ತು. ಯಾಕಂದ್ರೆ ಇವಾಗ ನಾವು ಹೊಡಿಬೇಕು ಅನ್ನೋದೇನಿಲ್ಲ, ನೀವು ಹೊಡಿಯೋದನ್ನ ಜಸ್ಟ್ ಆ ಫೋರ್ಸ್ ಹೊಡೆದೇ ಆ ಫೀಲ್ ಮಾಡಿದ್ರೆ ಆ ಎಕ್ಸ್ಪ್ರೆಷನ್ ಏನ್ ಆ ಕ್ಯಾರೆಕ್ಟರ್ ಇರೋಂತ ಇನ್ವಾಲ್ವ್ ಆಗಿ ಅವ್ರ ಎಕ್ಸ್ಪ್ರೆಷನ್ ಕೊಡ್ತಾರೋ ಅದು ಇಂಪ್ಯಾಕ್ಟ್ ನಮ್ ಸೌಂಡ್ ಎಲ್ಲ ಅದು ಮ್ಯಾಚ್ ಮಾಡಿ ತೋರಿಸಬಹುದು. ಬಟ್ ಅದೇ ಹೇಳಿದ್ನಲ್ಲ, ಇನ್ವಾಲ್ವ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಎಲ್ಲಾದ್ರೂ ಪಂಚ್ ಅವರು ಮಿಸ್ ಆಗಿ ಕೂಡ ಇವತ್ತರೆಗೂ ಒಬ್ಬರಿಗೆ ಯಾರಿಗೂ ಟಚ್ ಮಾಡಿಲ್ಲ. ಅವರು ಮಿಸ್ ಆಗಿ ಕೂಡ ಒಬ್ಬರಿಗೂ ಕೂಡ ಟಚ್ ಆಗಿಲ್ಲ. ಅಕಸ್ಮಾತ್ ಏನಾದ್ರು ಗಿಕ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಟೈಮಲ್ಲಿ ಏನೋ ಟಚ್ ಆದ್ರು ಅಣ್ಣ ಸಾರಿ ಅಣ್ಣ, ಅವ್ರ ಬಾಯಲ್ಲಿ ಬರ್ತಿದ್ ಒಂದೇ ವರ್ಡ್ ಅಣ್ಣ ಸಾರಿ ಅಣ್ಣ, ಅಣ್ಣ ಅಂತಾನೆ ಹೇಳ್ಬಿಟ್ಟು ಮಾತಾಡಿಸ್ತಾ ಇದ್ರು. ನಿಜವಾಗ್ಲು ಸರ್ ಈಗ ಮಹಾನ್ ವ್ಯಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. 100%. ಸರ್ ಆಕ್ಚುಲಿ ಈಗ ಮೋರ್ ದನ್ 15+ ಮೂವೀಸ್ ನೀವು ಆಕ್ಚುಲಿ ಅವ್ರ ಜೊತೆಗೆ ವರ್ಕ್ ಮಾಡಿದ್ದೀರಾ. ಸೊ ಹಾಗಾಗಿ ಈ ಪ್ರಶ್ನೆ ಅಷ್ಟೇ. ಮತ್ತೆ ತುಂಬಾ ಅಂದ್ರೆ ಬೇರೆ ರೀತಿಯಲ್ಲಿ ಜನ ಅದನ್ನ ಅರ್ಥೈಸ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಎಷ್ಟು ಫಿಟ್ ಇದ್ರು ಅಂತ ಅದ್ರ ಬಗ್ಗೆ ನಮ್ಗೆ ಹೇಳಲೇಬೇಕಾಗಿಲ್ಲ. ಆಕ್ಚುಲಿ ಎಲ್ಲ ಒಂದ್ ಕಡೆ ಜಿಮ್ ಇಷ್ಟೊಂದೆಲ್ಲ ಕಸರತ್ ಮಾಡಿದ್ದಕ್ಕೆ ಹಿಂಗಾಗಿದ್ದು ಅಂತೆಲ್ಲ ಹೇಳ್ತಾರೆ ಆಕ್ಚುಲಿ, ಬಟ್ ದರ್ ಇಸ್ ನೋ ಲಿಂಕ್ ಟು ದಟ್ ಹೇಳಬೇಕು ಅಂತಂದ್ರೆ. ಸೊ ಅಂತ ಅಂದ್ರೆ ಯುವ ಜನತೆಗೆ ಆ ಥರ ಅನ್ಕೊಳ್ತಿರುವಂತಹ ಯುವ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಆಕ್ಚುಲಿ? ಸರ್ ಹಂಗೇನಿಲ್ಲ, ಇವಾಗ ವ್ಯಾಯಾಮ ಇಸ್ ವೆರಿ ಇಂಪಾರ್ಟೆಂಟ್. ಕಾರಣಾಂತರದಿಂದ ಏನೋ ಒಂದು ಸಣ್ಣ ಪುಟ್ಟ ಇದಾಯ್ತು ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ಕೈಲಿಲ್ಲ, ಹಣೆ ಬರೋಣ ನಮ್ಮ ಕೈಲಿಲ್ಲ. ಬಟ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತಿನ ಸಹ ನಾನು ಹೆಂಗೆ ಹೇಳ್ಬೇಕು ಅಂತಂದ್ರೆ, ಈಗ ಬರ್ತಾರ ಯಂಗ್ಸ್ಟರ್ಸ್ ಎಲ್ಲ ಅದನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದಾರೆ. ಇವಾಗ ದರ್ಶನ್ ಅವ್ರು ಇರ್ಬೋದು, ನಾನು ನೋಡಿದಂಥ ಬೆಸ್ಟ್ ಫೈಟ್ ಮಾಡೋಂಥವ್ರು ದರ್ಶನ್, ಪುನೀತ್ ಅವ್ರು ಇರ್ಬೋದು, ಯಶ್ ಅವ್ರು ಇರ್ಬೋದು, ಧ್ರುವ ಇರ್ಬೋದು. ಇವರೆಲ್ಲ ಇವಾಗ ಬರ್ತಾರ ಹೊಸ ಪೀಳಿಗೆಗಳು ಏನು ಮಾಡ್ತಾರೆ ಅಂತಂದ್ರೆ ಸಮಥಿಂಗ್ ಏನಾದರೂ ಒಂದು ವಸ್ತು ಮಾಡಲೇಬೇಕು ಅನ್ನೋ ರೀತಿಲಿ ಮಾಡ್ತಾ ಇದ್ದಾರೆ. ಆ ಫಿಟ್ನೆಸ್ ಇಟ್ಕೊಂಡ್ರೆ ಕೆಲಸ ಮಾಡೋಕ್ಕಾಗ. ಇವತ್ತಿನ ಸಹ ನೀವೇ ನೋಡಿರ್ಬೋದು, ಧ್ರುವ ಮಾಡ್ತಾರ ಶೈಲಿನೇ ಬೇರೆ, ಈಗ ಸಮಥಿಂಗ್ ಬೇರೆ ರೀತಿನೇ ಮಾಡ್ತಾ ಇದ್ದಾರೆ. ಯಶ್ ಅವ್ರು ಇರ್ಬೋದು, ನೀವೇ ನೋಡಿರ್ಬೋದು, ರಾಮಾಚಾರಿ ಅದು ಇದೆಲ್ಲ ನಾವು ಮಾಡುವಂಥ ಸಿನಿಮಾಗಳೆಲ್ಲ ಅವಾಗೆಲ್ಲ ಬೇರೆ ಲೆವೆಲ್ಗೆ ಮಾಡಿದಂಥ ಒಂದು ಸ್ಟಂಟ್ಸ್ಗಳದವೆಲ್ಲ. ಬಟ್ ಅದೇ ಹೇಳ್ತಿಲ್ಲ, ಈಗಿನ ಬರೋ ಜನ್ರೇಷನ್ನು ಆ ಹೆಲ್ತ್ ಮೈಂಡಲ್ಲಿ ಇಟ್ಕೊಂಡು ಮತ್ತೆ ಫಿಸಿಕ್ ಇಟ್ಕೊಂಡು ಯಾವ ರೀತಿ ನಾವು ಇನ್ನೂ ಏನು ಪ್ರಯತ್ನ ಪಡಬೇಕು ಅನ್ನೋದನ್ನೇ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದಕ್ಕೆಲ್ಲ ಸ್ಫೂರ್ತಿ ಈ ಸೀನಿಯರ್ಸ್ಗಳೇ. ದರ್ಶನ್ ಇರ್ಬೋದು, ಪುನೀತ್ ಅವ್ರು ಇರ್ಬೋದು, ಇವರೆಲ್ಲ ಸೀನಿಯರ್ಸ್ಗಳೆಲ್ಲ ಮಾಡ್ಕೊಂಡ್ ಬಂದಿದ್ದು ಏನಿದೆ ಅದು ಅವ್ರಿಗೆ ಟೇಕ್ ಓವರ್ ಆಗ್ತಾ ಇದೆ. ಸರ್ ಆಕ್ಚುಲಿ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆಗೂ ನೀವು ಆಕ್ಚುಲಿ ವರ್ಕ್ ಮಾಡಿದ್ದೀರಾ, ಸ್ಟಂಟ್ ಕೊರಿಯೋಗ್ರಾಫ್ ಮಾಡಿದ್ದೀರಾ. ಬಟ್ ಸ್ಟಿಲ್ ಅಂದರೆ ನೀವು ಡೆಫಿನೆಟ್ಲಿ ರೇಟ್ ಮಾಡೋಕ್ಕಾಗಲ್ಲ, ನನಗೆ ಗೊತ್ತು, ಬಿಕಾಸ್ ಆಫ್ ಸಮ್ ರೀಸನ್ಸ್. ಬಟ್ ಆದರೂ ಹೇಳೋದಾದರೆ, ಈಗ ಅಪ್ಪು ಸರ್ ಅಂತ ಒಬ್ಬ ನಟ ನಮಗೆ ಈ ರೀತಿ ನಾವು ಹೆಂಗೆ ಬೇಕೋ ಅವ್ರ ಹತ್ರ ಮಾಡಿಸ್ಬೋದು ಅನ್ನೋ ಥರದ ನಟ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಸ್ಟಂಟ್ ಆಗಿರ್ಬೋದು, ಆ್ಯಕ್ಚುಲಿ ಕೊರಿಯೋಗ್ರಫಿ, ಡ್ಯಾನ್ಸ್ ಆಗಿರ್ಬೋದು, ನಮ್ಗೆ ಆ್ಯಕ್ಚುಲಿ ತುಂಬ ಒಂದು ವಾಯ್ಡ್ ಕಾಡ್ತಾ ಇದೆ ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿಗೆ. ಅಂದರೆ ಅಪ್ಪು ಸರ್ ಥರ ಡ್ಯಾನ್ಸ್ ಮಾಡೋರಾಗಲಿ ಅಥವಾ ಫೈಟ್ ಮಾಡೋರಾಗಲಿ ಮತ್ತೆ ಸಿಗಲ್ಲ, ಮತ್ತೆ ಯಾವಾಗ ನೋಡ್ತೀವೋ ಅನ್ನೋ ಥರ ವಾತಾವರಣ ಇದೆ ಆ್ಯಕ್ಚುಲಿ. ಇದಕ್ಕೆ ನೀವು ಎಷ್ಟರ ಮಟ್ಟಿಗೆ ಸಹಮತ ಇದೆ ನಿಮಗೆ ಅಂತ? ಹಂಗಂತಲ್ಲ, ಇವಾಗ ಅದೇ ಹೇಳಿದ್ನಲ್ಲ ಸರ್, ಈಗ ನಾನು ಯಾವ ಆರ್ಟಿಸ್ಟ್ ಏನು ಇಂಟ್ರೆಸ್ಟ್, ಇವಾಗ ಎಕ್ಸಾಂಪಲ್ ಇವಾಗ ಧ್ರುವ, ನೀವು ಕಂಡಂಗೆನೆ ಎಲ್ಲರೂ ಕಂಡಂಗೆನೆ ಧ್ರುವನು ಇವಾಗ ಒಳ್ಳೆ ಫೈಟ್ ಮಾಡ್ತಾ ಇದ್ದಾರೆ. ಯಶ್ ಅವ್ರು ಆಲ್ರೆಡಿ ಪ್ರೂವ್ ಮಾಡಿ ಮುಂದಕ್ಕೆ ಕೊಟ್ಟೋಗ್ಬಿಟ್ರು. ಈಗ ಬರೋ ಹೊಸ ಪೀಳಿಗೆಗಳು ಎಲ್ಲರೂ ಪ್ರಯತ್ನ ಪಡ್ತಾರೆ. ಇವಾಗ ಯುವನು ಮಾಡ್ತಾ ಇರೋದು ನೀವೇ ನೋಡಿದ್ರಿ. ಎಲ್ಲಾ ತರದ್ದು ಪಾಪ ಎಲ್ಲ ಬರ್ಬೇಕಾದ್ರೆ ಎಲ್ಲ ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಅದಕ್ಕೆ ಅಂತಾನೆ ಒಂದೆಲ್ಲ ಫಿಟ್ ಆಗಿ ಬರ್ತಾ ಇದಾರೆ. ಈಗ ಅದ್ರಲ್ಲಿಲ್ಲ, ಬಟ್ ಏನಂದ್ರೆ ಒಂದು ಟೈಮ್ ಬರಬೇಕು, ಒಂದು ಒಳ್ಳೆ ಕತೆ ಸಿಕ್ಬೇಕು ಪಾಪ ಎಲ್ರಿಗೂ. ಸಿಕ್ಕಿದ್ರೆ ಖಂಡಿತ ಯಾರೋ ಒಬ್ರು ಬಂದೇ ಬರ್ತಾರೆ. ಬಟ್ ಅವ್ರ ಮಟ್ಟಕ್ಕೆ ಮಾಡಲಿಲ್ಲ ಅಂದ್ರೆ ಒಂದು ರೇಂಜಿಗೆ ಖಂಡಿತ ಬಂದೇ ಬರ್ತಾರೆ. ವೇಟ್ ಅಷ್ಟೇ, ಇನ್ನೇನಿಲ್ಲ. ಸರ್ ಅಪ್ಪು ಸರಿಗೆ ರೇಟ್ ಮಾಡೋದಾದ್ರೆ ನಾನು ರೇಟ್ ಹೇಳಕ್ಕಾಗಲ್ಲ. 0 to 10 ಅಂದ್ರೆ ಅವ್ರು ಇನ್ನು 1 ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಆ ಥರ ಏನಿಲ್ಲ. ನಾನು ಕಂಡಂಥದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಫೈಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಹೀರೋ, ಆಕ್ಷನ್ ಮಾಡುವಂತ ಹೀರೋ ಅವರು, ಮತ್ತೆ ದರ್ಶನ್ ಒನ್ ಆಫ್ ದ ಬೆಸ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.